ಪಕ್ಕದಲ್ಲಿನ ಊರಲ್ಲಿ ತುಂಬಾ ಜೋರಾಗಿ ಮಳೆ ಸುರಿಯಿತು. ಆ ಮಳೆಯ ಕಾರಣ ಪ್ರವಾಹ ಉಂಟಾಯಿತು. ಹಳ್ಳಿಯ ಮನೆಗಳೆಲ್ಲ ನೀರಿನಲ್ಲಿ ಮುಳುಗಿದವು. ಅದೇ ಸಂದರ್ಭದಲ್ಲಿ ಒಂದು ಮಗು ನೀರಿನಲ್ಲಿ ತೇಲಿ ಹೋಗಿ ಬಿಟ್ಟಿತು. ತಂದೆ ತಾಯಿ ತುಂಬಾ ಹೆದರಿದರು. ಅವರು ಮಗುವನ್ನು ಎಲ್ಲೆಲ್ಲೂ ಹುಡುಕಿದರು, ಆದರೆ ಅದು ಕಾಣಿಸಲಿಲ್ಲ. ದುಃಖದಿಂದ ಅವರು ಮನೆಗೆ ಮರಳಿದರು. ಆಗ ಕಾಡಿನಲ್ಲಿ ಬೆಸೆಯುತ್ತಿದ್ದ ಒಂದು ಮೊಲ ಆ ಮಗುವನ್ನು ನೋಡಿತು. ಅದು ಮಗುವನ್ನು ತನ್ನ ಮನೆಗೆ ಕರೆದೊಯ್ದು ಸಣ್ಣ ಹೆಣ್ಮಗುವಿನಂತೆ ಆರೈಕೆ ಮಾಡಿತು. ಆ ಮೊಲ ಮಗುವಿನ ಪೋಷಕರನ್ನು ಹುಡುಕಲು ನಿರ್ಧರಿಸಿತು. ದಿನಗಳಲ್ಲಿ ದಿನ ಕಳೆದರೂ ಮೊಲ ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಒಂದು ದಿನ ಅದು ಮಗುವಿನ ಊರಿಗೆ ತಲುಪಿತು. ಮಗುವಿನ ತಂದೆ ತಾಯಿ ಮೊಲ ಹತ್ತಿರ ಇದ್ದ ತಮ್ಮ ಮಗುವನ್ನು ನೋಡುತ್ತಿದ್ದಂತೆಯೇ ಸಂತೋಷದಿಂದ ಓಡಿ ಬಂದು ಮಗುವನ್ನು ಮುದ್ದು ಮಾಡಿದರು. ಮೊಲದ ಪಟ್ಟು, ಶ್ರದ್ಧೆ ಮತ್ತು ಕರುಣೆಗೆ ಅವರು ಆಭಾರಿಯಾಗಿದ್ದರು. ಆ ಬಳಿಕ ಊರಿನವರೆಲ್ಲರೂ ಸೇರಿ ಆ ಮೊಲವನ್ನು ಹೊಗಳಿದರು ಮತ್ತು ನಿಜವಾದ ಮನುಷ್ಯತ್ವ ಮೊಲದಲ್ಲಿದೆ ಎಂದು ಹೇಳಿದರು.